ಜಿಂಬಾಬ್ವೆ ವಿರುದ್ಧ ಮಾಡು ಇಲ್ಲವೇ ಮಡಿ ಪಂದ್ಯ. 3 ದೊಡ್ಡ ಬದಲಾವಣೆಗಳೊಂದಿಗೆ ಹೊಸ ಪ್ಲೇಯಿಂಗ್ 11 ಘೋಷಣೆ. ಅಭಿಷೇಕ್, ರಿಂಕು ಸೇರಿ 3 ಆಟಗಾರರು ತಂಡದಿಂದ ಆದರೂ ಹೊರಗೆ. ಇಶಾನ್ ಕಿಶನ್ ಜೊತೆ ಯಾರು ಮಾಡುತ್ತಾರೆ ಓಪನಿಂಗ್? ವಿಕೆಟ್ ಕೀಪರ್ ಯಾರು? ರಿಂಕು ಸಿಂಗ್ ಬದಲು ಫಿನಿಶರ್ ಪಾತ್ರವನ್ನು ಯಾರು ನಿಭಾಯಿಸುತ್ತಾರೆ? ಸಂಪೂರ್ಣ ಮಾಹಿತಿ ಹೊರಬಂದಿದೆ. ತಂಡದಲ್ಲಿ ಯಾರು ಆಡುತ್ತಾರೆ, ಯಾರಿಗೆ ಎಂಟ್ರಿ, ಯಾರಿಗೆ ವಿದಾಯ? 11 ಆಟಗಾರರ ಪಟ್ಟಿ ಪ್ರಕಟವಾಗಿದೆ. ಗಂಭೀರ್, ಸೂರ್ಯ ಸೇರಿ ಆಯ್ಕೆ ಮಾಡಿದರು ಬಲಿಷ್ಠ ತಂಡವನ್ನು. 9 ಬ್ಯಾಟ್ಸ್ಮನ್ಗಳು, 6 ಬೌಲರ್ಗಳು ಅಬ್ಬರಿಸಲು ಸಿದ್ಧ. ಜಿಂಬಾಬ್ವೆ ವಿರುದ್ಧ ಬದಲಾಯಿಸಲಾಗಿದೆ ಸಂಪೂರ್ಣ ಬ್ಯಾಟಿಂಗ್ ಆರ್ಡರ್. ಜಸ್ಪ್ರೀತ್ ಅವರ ಜೋಡಿ ತಂಡಕ್ಕೆ ಕೊಟ್ಟ ಎಂಟ್ರಿ. ಜಿಂಬಾಬ್ವೆಯ ಸ್ಟಂಪ್ಗಳನ್ನು ಉಡೀಸ್ ಮಾಡಲು ಸಿದ್ಧ. ಈತ 150ರ ವೇಗದಲ್ಲಿ ಚೆಂಡು ಎಸೆಯುವ ಸಾಮರ್ಥ್ಯ ಹೊಂದಿದ್ದಾರೆ. ಸ್ನೇಹಿತರೆ, ಭಾರತ ಬುಧವಾರ ಅಂದರೆ ಫೆಬ್ರವರಿ 26ರಂದು ಟಿ20 ವರ್ಲ್ಡ್ ಕಪ್ 2026ರ ತಮ್ಮ 2ನೇ ಸೂಪರ್ 8 ಪಂದ್ಯದಲ್ಲಿ ಜಿಂಬಾಬ್ವೆಯನ್ನು ಎದುರಿಸಲಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲ ಟಿ20 ಪಂದ್ಯ ಭಾರತದ ನೆಲದಲ್ಲಿ ಚೆನ್ನೈನ ಎಂಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಟಿ20 ವರ್ಲ್ಡ್ ಕಪ್ 2026ರ ತಮ್ಮ ಮೊದಲ ಸೂಪರ್ 8 ಪಂದ್ಯಗಳಲ್ಲಿ ಭಾರತ ಮತ್ತು ಜಿಂಬಾಬ್ವೆ ಎರಡೂ ತಂಡಗಳು ಸೋಲನ್ನು ಅನುಭವಿಸಿವೆ. ಹೀಗಾಗಿ 2ನೇ ಪಂದ್ಯವನ್ನು ಸೋಲುವ ಅಪಾಯವನ್ನು ಯಾವ ತಂಡವೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಸಿಕಂದರ್ ರಾಜಾ ಅವರ ನಾಯಕತ್ವದ ತಂಡದ ವಿರುದ್ಧ ನಡೆಯುವ ಈ ಮಹತ್ವದ ಪಂದ್ಯಕ್ಕೆ ಭಾರತೀಯ ತಂಡದ ಮ್ಯಾನೇಜ್ಮೆಂಟ್ ಪ್ಲೇಯಿಂಗ್ 11ನಲ್ಲಿ 3 ಬದಲಾವಣೆಗಳನ್ನು ಮಾಡಬಹುದು ಮತ್ತು 3 ಹೊಸ ಆಟಗಾರರನ್ನು ತಂಡದಲ್ಲಿ ಸೇರಿಸಬಹುದು ಎಂದು ವರದಿಗಳು ಸೂಚಿಸುತ್ತಿವೆ. ಹಾಗಾದರೆ ಯಾರು ಹೊರಗಾಗುತ್ತಾರೆ, ಯಾರು ತಂಡಕ್ಕೆ ಎಂಟ್ರಿ ಕೊಡುತ್ತಾರೆ? ಈ ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ಉಪನಾಯಕ ಅಕ್ಷರ್ ಪಟೇಲ್ ಅವರನ್ನು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಸೂಪರ್ 8 ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಸೇರಿಸಲಾಗಿರಲಿಲ್ಲ. ಈಗ ಅವರು ವಾಷಿಂಗ್ಟನ್ ಸುಂದರ್ ಬದಲಿಗೆ ತಂಡಕ್ಕೆ ಮರಳುವ ಸಾಧ್ಯತೆ ಹೆಚ್ಚಿದೆ. ವಾಷಿಂಗ್ಟನ್ ಸುಂದರ್ ಅಹಮದಾಬಾದ್ನಲ್ಲಿ ಭಾರತ ಪರ 2 ಪಂದ್ಯಗಳನ್ನು ಆಡಿದರೂ ಬ್ಯಾಟ್ ಅಥವಾ ಚೆಂಡಿನಿಂದ ಯಾವುದೇ ವಿಶೇಷ ಕೊಡುಗೆ ನೀಡಲು ಸಾಧ್ಯವಾಗಲಿಲ್ಲ. ಸೌತ್ ಆಫ್ರಿಕಾ ವಿರುದ್ಧದ ಟಿ20 ವರ್ಲ್ಡ್ ಕಪ್ ಪಂದ್ಯದಲ್ಲಿ ಅವರು ಕೇವಲ 2 ಓವರ್ಗಳನ್ನು ಎಸೆದು ಒಂದೇ ಒಂದು ವಿಕೆಟ್ ಕೂಡ ಪಡೆಯಲಿಲ್ಲ. ಬ್ಯಾಟಿಂಗ್ನಲ್ಲಿ 5ನೇ ಕ್ರಮಾಂಕದಲ್ಲಿ ಬಂದ ವಾಷಿಂಗ್ಟನ್ ಸುಂದರ್ 11 ಚೆಂಡುಗಳಲ್ಲಿ 11 ರನ್ ಗಳಿಸಿದರು. ಒಟ್ಟಾರೆ ಅಹಮದಾಬಾದ್ನಲ್ಲಿ ಆಡಿದ 2 ಪಂದ್ಯಗಳಲ್ಲಿ ಅವರಿಂದ ಬ್ಯಾಟ್ ಅಥವಾ ಬೌಲಿಂಗ್ ಮೂಲಕ ಗಮನಾರ್ಹ ಪ್ರದರ್ಶನ ಕಾಣಿಸಲಿಲ್ಲ. ಭಾನುವಾರ ಸೌತ್ ಆಫ್ರಿಕಾ ವಿರುದ್ಧ 76 ರನ್ಗಳ ಸೋಲಿನ ನಂತರ ಅಕ್ಷರ್ ಪಟೇಲ್ ಬದಲು ವಾಷಿಂಗ್ಟನ್ ಸುಂದರ್ ಅವರನ್ನು ಆಡಿಸಿದ್ದಕ್ಕಾಗಿ ಭಾರತೀಯ ತಂಡದ ಮ್ಯಾನೇಜ್ಮೆಂಟ್ ತೀವ್ರ ಟೀಕೆಗೆ ಗುರಿಯಾಯಿತು. ಟಿ20 ವರ್ಲ್ಡ್ ಕಪ್ 2026ರಲ್ಲಿ ಅಭಿಷೇಕ್ ಶರ್ಮಾ ಇದುವರೆಗೆ ಕೇವಲ 15 ರನ್ ಗಳಿಸಿದ್ದಾರೆ. ಮೊದಲ 3 ಪಂದ್ಯಗಳಲ್ಲಿ ಅವರು ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ನಿಧಾನಗತಿಯ ಚೆಂಡುಗಳ ವಿರುದ್ಧ ಅವರು ಹೋರಾಟ ನಡೆಸಬೇಕಾಯಿತು. ಈ ಹಿನ್ನೆಲೆಯಲ್ಲಿ ತಿಲಕ್ ವರ್ಮಾ ಅಥವಾ ಅಭಿಷೇಕ್ ಶರ್ಮಾ ಬದಲಿಗೆ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಿದೆ. ಸಂಜು ಸ್ಯಾಮ್ಸನ್ ಭಾರತ ಪರ ಕೊನೆಯ ಟಿ20 ಪಂದ್ಯವನ್ನು ಫೆಬ್ರವರಿ 12ರಂದು ದೆಹಲಿಯಲ್ಲಿ ನಮೀಬಿಯಾ ವಿರುದ್ಧ ಆಡಿದ್ದು 8 ಚೆಂಡುಗಳಲ್ಲಿ 22 ರನ್ ಗಳಿಸಿದ್ದರು. ಸಂಜು ಸ್ಯಾಮ್ಸನ್ ಪ್ಲೇಯಿಂಗ್ 11ನಲ್ಲಿ ಸೇರಿದರೆ ಓಪನಿಂಗ್ನಲ್ಲಿ ಲೆಫ್ಟ್ ರೈಟ್ ಕಾಂಬಿನೇಷನ್ ಸಿಗುತ್ತದೆ. ಅವರು ತಿಲಕ್ ವರ್ಮಾ ಬದಲಿಗೆ ಆಡಿದರೆ ಇಶಾನ್ ಕಿಶನ್ 3ನೇ ಕ್ರಮಾಂಕಕ್ಕೆ ಬರಬಹುದು. ಇನ್ನೊಂದೆಡೆ ರಿಂಕು ಸಿಂಗ್ ಕಳೆದ 5 ಪಂದ್ಯಗಳಲ್ಲಿ 6, 1, 11, 6 ಮತ್ತು 0 ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ. ಅಲಿಗಢ್ ಮೂಲದ ಈ ಎಡಗೈ ಬ್ಯಾಟರ್ ಫಿನಿಶರ್ ಪಾತ್ರದಲ್ಲಿ ಆಡುತ್ತಿದ್ದರೂ ಯಾವುದೇ ಪಂದ್ಯದಲ್ಲಿ ಗಮನಾರ್ಹ ಪ್ರದರ್ಶನ ನೀಡಲು ಸಾಧ್ಯವಾಗಿಲ್ಲ. ರಿಂಕು ಸಿಂಗ್ ಬದಲಿಗೆ ಚೆನ್ನೈನ ಪಿಚ್ನಲ್ಲಿ ಸಾಮಾನ್ಯವಾಗಿ ಸ್ಪಿನ್ನರ್ಗಳಿಗೆ ಅನುಕೂಲಕರವಾಗಿರುವ ವಿಕೆಟ್ನಲ್ಲಿ ಕುಲ್ದೀಪ್ ಯಾದವ್ಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಕುಲ್ದೀಪ್ ಯಾದವ್ ಟಿ20 ವರ್ಲ್ಡ್ ಕಪ್ 2026ರಲ್ಲಿ ಇದುವರೆಗೆ ಕೇವಲ 1 ಪಂದ್ಯ ಆಡಿದ್ದಾರೆ. ಫೆಬ್ರವರಿ 15ರಂದು ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ ಪಂದ್ಯದಲ್ಲಿ ಅವರು 3 ಓವರ್ಗಳಲ್ಲಿ 14 ರನ್ ನೀಡಿ 1 ವಿಕೆಟ್ ಪಡೆದಿದ್ದರು. ಅಂದರೆ ಅವರ ಎಕಾನಮಿ ದರ 5ಕ್ಕಿಂತ ಕಡಿಮೆ ಇತ್ತು. ಚೆನ್ನೈನ ಮೈದಾನದಲ್ಲಿ ಕುಲ್ದೀಪ್ ಯಾದವ್ ಟೀಂ ಇಂಡಿಯಾಗೆ ಟ್ರಂಪ್ ಕಾರ್ಡ್ ಆಗಬಹುದು. ಇದೇ ಕಾರಣದಿಂದ ರಿಂಕು ಸಿಂಗ್ ಬದಲಿಗೆ ಅವರನ್ನು ತಂಡದಲ್ಲಿ ಸೇರಿಸಬಹುದು ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಜಿಂಬಾಬ್ವೆ ವಿರುದ್ಧ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಹೀಗಿರಬಹುದು. ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡುವ ಸಾಧ್ಯತೆ ಇದೆ. ಇಬ್ಬರು ಆಕ್ರಮಣಕಾರಿ ಬ್ಯಾಟ್ಸ್ಮನ್ಗಳು. ಲೆಫ್ಟ್ ರೈಟ್ ಕಾಂಬಿನೇಷನ್ ಕೂಡ ಸಿಗಲಿದೆ. ಈ ಓಪನರ್ ಜೋಡಿ ಭಾರತಕ್ಕೆ ಬಹಳ ಪರಿಣಾಮಕಾರಿಯಾಗಿ ಪರಿಣಮಿಸಬಹುದು. 3ನೇ ಕ್ರಮಾಂಕದಲ್ಲಿ ಮತ್ತೆ ತಿಲಕ್ ವರ್ಮಾ ಮೇಲೆಯೇ ನಂಬಿಕೆ ಇಡಲಾಗಬಹುದು. ಅಭ್ಯಾಸದಲ್ಲಿ ಅವರು ಹೊಡೆದ ದೀರ್ಘ ಶಾಟ್ಗಳನ್ನು ನೋಡಿ ಅವರು ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ ಎಂಬ ಸೂಚನೆ ಸಿಗುತ್ತಿದೆ. 4ನೇ ಕ್ರಮಾಂಕದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಮಾಡಲು ಬರಲಿದ್ದಾರೆ. ಸೂರ್ಯಕುಮಾರ್ ಯಾದವ್ ಕೂಡ ತಮ್ಮ ಬ್ಯಾಟ್ನ ತಾಕತ್ತನ್ನು ತೋರಿಸಬೇಕಾಗಿದೆ. 5ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಆಡುವ ಸಾಧ್ಯತೆ ಇದೆ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮಾತ್ರವಲ್ಲದೆ ಬೌಲಿಂಗ್ನಲ್ಲಿಯೂ ದೊಡ್ಡ ಪ್ರಭಾವ ಬೀರುವ ಸಾಮರ್ಥ್ಯ ಹೊಂದಿದ್ದಾರೆ. ದೊಡ್ಡ ತಂಡಗಳು ಅವರ ಮುಂದೆ ಭಯಪಡುವಂತಹ ಆಲ್ರೌಂಡರ್ ಅವರು. 6ನೇ ಕ್ರಮಾಂಕದಲ್ಲಿ ಶಿವಂ ದುಬೆ ಕಾಣಿಸಿಕೊಳ್ಳಬಹುದು. 7ನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಫಿನಿಶರ್ ಬ್ಯಾಟ್ಸ್ಮನ್ ಪಾತ್ರವನ್ನು ನಿಭಾಯಿಸುವ ಸಾಧ್ಯತೆ ಇದೆ. 8ನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಬ್ಯಾಟಿಂಗ್ಗೆ ಬರಬಹುದು. 2 ವೇಗದ ಬೌಲರ್ಗಳಾಗಿ ಜಸ್ಪ್ರೀತ್ ಮತ್ತು ಮೊಹಮ್ಮದ್ ಸಿರಾಜ್ ತಂಡದಲ್ಲಿರುತ್ತಾರೆ. ಅವರು 9ನೇ ಮತ್ತು 10ನೇ ಕ್ರಮಾಂಕದಲ್ಲಿ ಆಡಲು ಸಿದ್ಧರಾಗಿದ್ದಾರೆ. ಹಾಗೂ 11ನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ಮತ್ತು ಜಿಂಬಾಬ್ವೆ ನಡುವೆ ನಡೆಯಲಿರುವ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.